ಬ್ಯಾಕ್. ರಾಜ್ಯ ಬಿಜೆಪಿ ಘಟಕದಲ್ಲಿ ಅಂತರ್ಯುದ್ಧ ಮತ್ತಷ್ಟು ಉಲ್ಬಣಿಸಿದೆ. ಕೇಸರಿ ಪಾಳ್ಯದಲ್ಲಿ ಮಿತಿಮೀರ್ತಾ ಇದೆ ರಾಜಕೀಯ ವಾರ್. ಗುಂಪು ಸಂಘರ್ಷ. ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲಾಯಿತು. ಹೈಕಮಾಂಡ್ಗೆ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡೋದಕ್ಕೆ ಒಂದು ಕಡೆ ಭರದ ಸಿದ್ಧತೆ ನಡೀತಾ ಇದೆ. ಹಾಗಾಗಿ ಇವತ್ತು ಬಿಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಧವಳಗಿರಿಯ ನಿವಾಸದಲ್ಲಿ ಬಿಜೆಪಿಯ ನಿಷ್ಠರ ಮಾತುಕತೆ ನಡೆಯುತ್ತೆ. ಹೇಳಿ 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 ಸಾಕಾಗಿದೆ. ಹೋರಾಟ ಕೈ ಬಿಟ್ಟು ನಮ್ಮ ಜೊತೆ ಸೇರ್ಕೊಂಡು ಕೆಲಸ ಮಾಡುವಂತೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಮನವಿ ಮಾಡಿದ್ದಾಗಿದೆ. ಆದ್ರೆ ಯತ್ನಾಳ್ ಸ್ವಪ್ರತಿಷ್ಠೆಯಿಂದ ವಕ್ಫ್ ಹೋರಾಟವನ್ನ ಮಾಡ್ತಿದ್ದಾರೆ. ಇದು ಅವರಿಗೆ ಶೋಭೆ ತರೋದಿಲ್ಲ. ಇನ್ನಾದ್ರೂ ಅವರು ಜಾಗೃತರಾಗಿ ಒಗ್ಗಟ್ಟಾಗಿ ನಮ್ಮ ಜೊತೆ ಕೈ ಸೇರಿಸಿ ಪಕ್ಷವನ್ನ ಬಲಪಡಿಸಲಿ, ಸಹಕಾರ ನೀಡಲಿ ಅಂತ ಈಗಾಗಲೇ ಬಿಜೆಪಿಯ ನಾಯಕರೆಲ್ಲರೂ ಕೂಡ ಯತ್ನಾಳ್ ಅವರಿಗೆ ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆದ್ರೆ ಕ್ಯಾರೆ ಅಂತ ಇಲ್ಲ. ದಿನದಿಂದ ದಿನಕ್ಕೆ ಒಂದು ಕಡೆ ಕೋಪ ಮುನಿಸು ಅನ್ನೋದು ಉಲ್ಬಣ ಆಗ್ತಾನೆ ಇದೆ. ಸೊ ಹಾಗಾಗಿ ಇದನ್ನ ಹೇಗಾದ್ರೂ ಮಾಡಿ ಶಮನ ಮಾಡಲೇಬೇಕು. ರಾಜ್ಯ ಬಿಜೆಪಿ ನಾಯಕರ ಕೈಯಲ್ಲಿ ಆಗ್ತಾ ಇಲ್ಲ. ಹಾಗಾಗಿ ಹೈಕಮಾಂಡ್ ನಾಯಕರ ಕೈಯಲ್ಲಿ ಏನಾದ್ರೂ ಆಗುತ್ತಾ ಅಂತ ಈಗಾಗಲೇ ಅವರ ಕಿವಿಗೂ ಕೂಡ ಮುಟ್ಟಿಸ್ಬಿಟ್ಟಿದ್ದಾರೆ BY ವಿಜಯೇಂದ್ರ ಅವರು. ಸೊ ಒಂದು ಕಡೆ ದೆಹಲಿಯ ದಂಡ ನಾಯಕರ ಅಂಗಳಕ್ಕೆ ಈ ವಿಷಯ ತಟ್ಟುತ್ತಾ ಇದ್ದಂತೆ ಇವತ್ತು BS ಯಡಿಯೂರಪ್ಪನವರ ನೇತೃತ್ವದಲ್ಲಿ ಬೆಂಗಳೂರಿನ ಧವಳಗಿರಿ ನಿವಾಸದಲ್ಲೇ ಬಿಜೆಪಿ ನಾಯಕರ ಮಾತುಕತೆ ಬಹಳ ಗಮನಾರ್ಹವನ್ನ ಪಡಿತಾ ಇರುವಂತದ್ದು. ಎಲ್ಲದಕ್ಕೂ ಬ್ರೇಕ್ ಅನ್ನ ಹಾಕಲೇಬೇಕಾದಂತ ಅನಿವಾರ್ಯತೆ ಉಲ್ಬಣ ಆಗಿದೆ. ಸೊ ಹಾಗಾಗಿ ನೇರವಾಗಿ ರಾಜ ಹುಲಿನೇ ಅಖಾಡಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ನೋಡಿ ಏನಾಗ್ತಾ ಇದೆ ಅಂತಂದ್ರೆ, ಒಂದು ಕಡೆ ಈಗಾಗಲೇ ಗಮನಿಸ್ತಾ ಇದ್ದೀರಿ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅವರ ಮೊಂಡಾಟವನ್ನ ಬಿಡ್ತಾನೆ ಇಲ್ಲ. ಏನಾದ್ರೂ ನಾನೇ ಸರಿ, ನಾನು ಯಾವುದಕ್ಕೂ ಕೂಡ ಜಗ್ಗಲ್ಲ ಬಗ್ಗಲ್ಲ ಅಂತ ಹೇಳ್ತಿದ್ದಾರೆ. ನಾನು ಮಾಡ್ತಾ ಇರೋದೇ ಸರಿ, ಬೇಕಾದ್ರೆ ನನ್ನ ಜೊತೆ ಹೆಜ್ಜೆ ಹಾಕಿ, ಇಲ್ಲಾಂದ್ರೆ ಬಿಟ್ಟು ಬಿಡಿ ಅಂತ ಈಗಾಗಲೇ ಹೇಳಿದ್ದು ಆಗೋಗ್ಬಿಟ್ಟಿದೆ. ನಾವು ನಮ್ಮ ಕರ್ತವ್ಯವನ್ನ ಮಾಡಿದ್ದೀವಿ, ಉಳಿದಿದ್ದು ಅವರಿಗೆ ಬಿಟ್ಟಿದ್ದು, ನಮ್ಮ ಪಕ್ಷದ ಕೇಂದ್ರದ ನಾಯಕರಿಗೆ ಬಿಟ್ಟಿದ್ದು. ಬಿಜೆಪಿಯಲ್ಲಿ ಕೆಲವರು ಒಡಕುಂಟು ಮಾಡ್ತಿದ್ದಾರೆ. ರಾಜ್ಯದಲ್ಲಿ ನಡೀತಾ ಇರುವಂತ ಎಲ್ಲಾ ವಿಚಾರ ಕೇಂದ್ರದ ವರಿಷ್ಠರಿಗೂ ಕೂಡ ಗೊತ್ತಿದೆ ಅಂತ ಇತ್ತ ಒಂದು ಕಡೆ BY ವಿಜಯೇಂದ್ರ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾರ್. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಗಮನಿಸ್ತಾ ಇದೀವಿ ರಾಜ್ಯ ಬಿಜೆಪಿ ಘಟಕದಲ್ಲಿ ಒಂದಲ್ಲ ಅಂದ್ರೆ ಒಂದು ಅಂತರ್ಯುದ್ಧ ಆರಂಭ ಆಗ್ತಾನೆ ಇದೆ. ಅದರಲ್ಲೂ ಮುಖ್ಯವಾಗಿ ಹಿಂದೂ ಹುಲಿ ಅನ್ಸ್ಕೊಂಡಿರುವಂತಹ ಯತ್ನಾಳ್ ಅವರು ಮಾತ್ರ ಅವರ ಮೊಂಡಾಟವನ್ನ ಬಿಡ್ತಾನೆ ಇಲ್ಲ. ಇದು ಒಂದು ಕಡೆ ಕೇಂದ್ರದ ನಾಯಕರಿಗೆ ತಲೆನೋವನ್ನ ತಂದೊಡ್ಡಿದೆ. ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ? ಒಂದ್ ಕಡೆ ಬಿಜೆಪಿಯ ಪಕ್ಷದಲ್ಲಿ ಸಾಕಷ್ಟು ಒಡಕು ಮೂಡ್ತಕ್ಕಂಥದ್ದು ನಾವು ಸಾಕಷ್ಟು ಉದಾಹರಣೆ ನೋಡ್ತಾ ಇದ್ದೇವೆ. ಒಂದ್ ಕಡೆ ಅತೃಪ್ತರ ಬಣ, ಇನ್ನೊಂದು ಕಡೆ ನಿಷ್ಠರ ಬಣ ಅನ್ನುವಂತ ಬಣಗಳ ಸೃಷ್ಟಿ ಕೂಡ ಸಾಕಷ್ಟು ಒಂದ್ ಕಡೆ ಇತ್ತೀಚೆಗೆ ಅವರ ಒಂದು ಕಲಹ ತಾಕತ್ತೇರಿದೆ ಅಂತ ಕೂಡ ಹೇಳ್ಬೋದು. ಯಾಕಂತಂದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತ ವಿಜಯೇಂದ್ರದಲ್ಲಿ ಕೆಲವಷ್ಟು ಸಂಬಂಧಪಟ್ಟಂತೆ ಹೋರಾಟ ಮಾಡಬೇಕು ಅನ್ನುವಂಥದ್ದು ಬಿಜೆಪಿ ಪಕ್ಷ ಮಾಡುತ್ತೆ. ಆಗ ನೀವು ಒಂದು ಅತೃಪ್ತರ ಬಣ ಏನಿದೆ, ಇದು ಒಂದು ದೊಡ್ಡ ಮಟ್ಟಿಗೆ ಈ ಒಂದು ಏನು ಸಂಬಂಧಪಟ್ಟಂತೆ ವಿಜಯೇಂದ್ರ ಮತ್ತೆ BS ಯಡಿಯೂರಪ್ಪ ವಿರುದ್ಧವಾಗಿ
ಹಲವಾರು ಆರೋಪಗಳನ್ನ ಮಾಡ್ತಾರೆ. ಹೇಳಿಕೆಗಳಿಂದ ಎಲ್ಲೋ ಒಂದ್ ಕಡೆ ಗಜೇಂದ್ರರಿಗೆ ಮತ್ತೆ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಪಕ್ಷದ ವಲಯದಲ್ಲೇ ಇರ್ತಕ್ಕಂಥ ನಾಯಕರು ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳನ್ನ ಮತ್ತೆ ಪಕ್ಷದ ವಿರುದ್ಧವಾಗಿ ಕೂಡ ಪಕ್ಷದ ರಾಜ್ಯಾಧ್ಯಕ್ಷರ ಮಾತು ಕೂಡ ಕೇಳ್ತಾ ಇಲ್ಲ ಅನ್ನುವಂತ ರೀತಿಯಲ್ಲಿ ಕೂಡ ಸಾಕಷ್ಟು ನಡೆದುಕೊಳ್ಳುವಂತ ಸಂದರ್ಭದಲ್ಲಿ ವಿಪಕ್ಷಗಳಿಗೆ ಇದು ದೊಡ್ಡ ಮಟ್ಟದಲ್ಲಿ ಆಹಾರ ಎಂಬಂತೆ ಕೂಡ ಕಾಣ್ತಾ ಇದೆ. ಈ ಒಂದು ನಿಟ್ಟಿನಲ್ಲೇ ದೆಹಲಿಗೆ ಹೋಗಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಕೂಡ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ಕುರಿತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆ, ಅವರ ಒಂದಿಷ್ಟು ಚರ್ಚೆಗಳು, ಅವರ ಒಂದಿಷ್ಟು ಏನು ಪ್ರತ್ಯೇಕವಾಗಿರ್ತಕ್ಕಂಥ ಸಭೆಗಳು, ಇವೆಲ್ಲವುಗಳನ್ನ ಸಂಬಂಧಪಟ್ಟಂತ ವಿಚಾರವನ್ನ ದೆಹಲಿ ಹೈಕಮಾಂಡ್ ನಾಯಕರ ಮುಂದೆ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕೆಲವೊಂದಿಷ್ಟು ಮನವಿಗಳು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಬಣದ ಒಂದಿಷ್ಟು ಏನು ಒಂದು ಸಭೆಗಳು ಮತ್ತೆ ಹೋರಾಟಗಳು ಮತ್ತೆ ಹೇಳ್ತಾ ಇದ್ರು. ಹಾಗೆ ಮೈಸೂರಿನಲ್ಲಿ ಕೂಡ ಕೆಲವಷ್ಟು ಸಭೆಗಳು ನಡೆಸಿ ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧವಾಗಿ ಪಕ್ಷ ಸೂಕ್ತವಾಗಿರುವ ಕ್ರಮ ಕೈಗೊಳ್ಳಬೇಕು. ಯಾಕಂತಂದ್ರೆ ವಿಜೇಂದ್ರ ವಿರುದ್ಧವಾಗಿ ಮತ್ತೆ ಯಡಿಯೂರಪ್ಪನವರ ವಿರುದ್ಧವಾಗಿ ಸಾಕಷ್ಟು ಒಂದ್ ಕಡೆ ಪಕ್ಷದ ವಿರುದ್ಧವಾಗಿ ಕೂಡ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಹೇರಲಿದ್ದಾರೆ. ಚಂದ್ರಕಲಾ. ಬಸವರಾಜ್, ಇನ್ನೊಂದು ಕಡೆ ಇವತ್ತು ಮಾಜಿ ಸಿಎಂ BS ಯಡಿಯೂರಪ್ಪನವರ ನೇತೃತ್ವದಲ್ಲಿ ಬೆಂಗಳೂರಿನ ಧವಳಗಿರಿ ನಿವಾಸದಲ್ಲಿ ನಿಷ್ಠುರ ಮಾತುಕತೆ ನಡೆಯುತ್ತೆ. ಈ ನಿಷ್ಠುರ ಮಾತುಕತೆಯಲ್ಲಿ ಯಾವ್ಯಾವ ನಾಯಕರು ಭಾಗಿಯಾಗಬಹುದು ಅಂತ? ಚಂದ್ರಕಲಾ, ಒಂದ್ ಕಡೆ ಇವೆಲ್ಲ ಬೆಳವಣಿಗೆ ನಡೆದಂತ ಸಂದರ್ಭದಲ್ಲಿ ಈಗ ವಿಜೇಂದ್ರ ಅವರ ಎಷ್ಟೇ ಅವರು ಹೈಕಮಾಂಡ್ ನಾಯಕರಿಗೆ ತಿಳಿಸಿದ್ರು ಅಥವಾ ಅವರಿಗೆ ತಿಳಿ ಹೇಳಿದ್ರು ಸಹಿತ ಅವರ ಒಂದು ಹೇಳಿಕೆಗಳು ಕೂಡ ನಿಲ್ತಾ ಇಲ್ಲ. ಹಾಗಾಗಿ ಇದನ್ನ ಗಮನಿಸಿರ್ತಕ್ಕಂತ ಏನು ಮಾಜಿ ಸಿಎಂ ಆಗಿರ್ತಕ್ಕಂಥ BS ಯಡಿಯೂರಪ್ಪನವರು ಕೂಡ ಒಂದೊಂದ್ ಕಡೆ ಅವರು ಕೂಡ ಒಂದು ಫೀಲ್ಡ್ ಇರ್ತಕ್ಕಂಥದ್ದು ಈ ಒಂದು ಏನು ಅತೃಪ್ತರ ಬಣದ ಒಂದಿಷ್ಟು ಹೇಳಿಕೆಗಳು ಕೆಲವರಿಗೆ ಹಾಕ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸ್ವತಃ ಇವತ್ತು ಕಣಕ್ಕೆ ಇಳಿದಿರ್ತಕ್ಕಂಥದ್ದು. ಇವತ್ತು ಧವಳಗಿರಿಯ ನಿವಾಸದಲ್ಲಿ ಮಹತ್ವದ ಸಭೆಯಲ್ಲಿ ಪ್ರಮುಖವಾಗಿ ರೇಣುಕಾಚಾರ್ಯ ಅವರು ಸೇರಿದಂತೆ ಹಲವು ಏನು ಬಣ ಏನಿದೆ ಆ ಬಣದ ಎಲ್ಲ ನಾಯಕರು ಕೂಡ ವಿಜೇಂದ್ರ ಅವರ ಒಂದು ಆಪ್ತರು ಸಹಿತ ಅದರಲ್ಲಿ ಭಾಗಿಯಾಗತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧವಾಗಿ ಕ್ರಮಕ್ಕೆ ಕೂಡ ಆಗ್ರಹಿಸಲಿದ್ದಾರೆ. ಅದನ್ನ ಸ್ಪಷ್ಟವಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಆ ನಿರ್ಧಾರವನ್ನ ದೆಹಲಿಯ ವರಿಷ್ಠರಿಗೆ ಕಳಿಸುವ ಮುಖಾಂತರ ಅವರ ವಿರುದ್ಧವಾಗಿ ಕ್ರಮ ಆಗ್ಲೇಬೇಕು. ಇಲ್ಲ ಅಂತಂದ್ರೆ ಮುಂದೆ ಬಿಜೆಪಿ ಪಕ್ಷಕ್ಕೆ ಹೊಡೆತ ಬೀಳುವಂತ ಸಾಧ್ಯತೆ ಇದೆ. ಮುಂಬರ್ತಕ್ಕಂಥ ಚುನಾವಣೆಗಳು ಕೂಡ ಇದು ಹೊಡೆತ ಬೀಳುತ್ತೆ. ಯಾಕಂತಂದ್ರೆ ಪಕ್ಷದ ವಲಯದಲ್ಲಿ ಈ ರೀತಿಯಾಗಿ ಬೇರೆ ಅದನ್ನ ಯಾವ ರೀತಿ ನಾವು ನಿಭಾಯಿಸ್ಕೊಂಡು ಹೋಗ್ಬೇಕು, ನಮಗೂ ಕೂಡ ಪಕ್ಷವನ್ನು ನಡೆಸ್ಕೊಂಡು ಅವರಿಗೆ ನೀವು ಬ್ರೇಕ್ ಹಾಕಲೇಬೇಕು ಒಂದು ನಿಷ್ಠ ಎಲ್ಲ ನಾಯಕರ ಸೇರ್ಕೊಂಡು ಒತ್ತಾಯ ಸಾಕಷ್ಟು ನಾಯಕರು ಕೂಡ ವರದಿಯನ್ನು ಕೊಡಲಿದ್ದಾರೆ. ಚಂದ್ರಕಲಾ, ಥ್ಯಾಂಕ್ ಯು ಬಸವರಾಜ್ ಉಗಾರ್ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಗಮನಿಸ್ತಾ ಇದೀವಿ, ಈಗಾಗಲೇ ಹೇಳಿದಾಗೆ ರಾಜ್ಯ ಬಿಜೆಪಿ ಘಟಕದಲ್ಲಿ ಏನಾಗ್ತಾ ಇದೆ ಏನಾಗ್ತಾ ಇಲ್ಲ ಅನ್ನೋದು ಅವ್ರಿಗೇನೆ ಕನ್ಫ್ಯೂಷನ್ ಆಗಿ ಹೋಗ್ಬಿಟ್ಟಿದೆ. ಸೊ ನೋಡಿ, ಇವತ್ತು ಮಾಜಿ ಸಿಎಂ BS ಯಡಿಯೂರಪ್ಪನವರ ನೇತೃತ್ವದಲ್ಲಿ ಅವರ ನಿವಾಸದಲ್ಲಿ ಬೆಂಗಳೂರಿನಲ್ಲಿ ಇರುವಂತಹ ಧವಳಗಿರಿ ನಿವಾಸದಲ್ಲಿ ಒಂದಷ್ಟು ಹಲವು ನಾಯಕರನ್ನ ಕರೆಸುವುದರ ಮುಖಾಂತರ ಅವರ ಜೊತೆ ಒಂದಷ್ಟು ಸಲಹೆ ಸೂಚನೆಗಳನ್ನ ಪಡೆದುಕೊಳ್ತಾರೆ. ಹೇಗೆ ಈ ಅಂತರ್ಯುದ್ಧವನ್ನ ಸ್ಟಾಪ್ ಮಾಡೋದು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಈ ಸಭೆ ಬಹಳ ಒಂದು ಕಡೆ ಮಹತ್ವವನ್ನು ಪಡ್ಕೊಳ್ತಾ ಇದೆ. ನೋಡೋಣ ಈ ಸಭೆಗೆ ಯಾವ್ಯಾವ ನಾಯಕರು ಆಗಮಿಸ್ತಾರೆ.